ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಸಂಪುಟ ವಿಸ್ತರಣೆ ಸಂಕಟ ಇನ್ನೂ ಕೂಡ ಹಾಗೇನೇ ಇದೆ. ಕೆಲವರ ಅಸಮಾಧಾನ ತಣ್ಣಗಾಗಿದ್ರೆ ಮತ್ತೊಂದಿಷ್ಟು ಶಾಸಕರು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ. ಶಾಸಕ ಎಂ ಕೃಷ್ಣಪ್ಪರನ್ನ ಮನವೊಲಿಸೋ ಕೆಲಸ ಆಗ್ತಾ ಇದೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆ ಕೆಲಸ ಮಾಡಿದ್ರು. ನಮಗೆ ಅರ್ಹತೆನೇ ಇಲ್ವಾ ಅಂತ ಎಂ ಕೃಷ್ಣಪ್ಪ ನೇರವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಎಂಸಿ ಸುಧಾಕರ್ ಮುನ್ಸು ಎಲ್ಲಿವರೆಗೂ ಬಂತು ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಮಿಸ್ ಆಗಿರೋ ಹಿರಿಯ ಶಾಸಕರನ್ನ ಮನವೊಲಿಸೋದೇ ಸಿಎಂ ಡಿಕೆಗೆ ಸವಾಲಾಗಿದೆ. ನಿನ್ನೆಯಷ್ಟೇ ಅಸಮಾಧಾನಗೊಂಡ ಶಾಸಕರನ್ನ ಖುದ್ದು ಸಿಎಂ ಡಿಕೆಶಿ ಸುರ್ಜೇವಾಲಾ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನಮ್ಮಿಂದ ತಪ್ಪಾಗಿದೆ, ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಹಿರಿಯ ಶಾಸಕರ ಮನಸ್ಸು ಇನ್ನು ತಣ್ಣಗಾದಂತೆ ಕಾಣಿಸ್ತಿಲ್ಲ. ಇದು ಪಕ್ಷಕ್ಕೆ ಟೆನ್ಷನ್ ತಂದಿಟ್ಟಿದೆ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಸಿಎಂ ಡಿಕೆಶಿಗೆ ಸವಾಲಾಗಿದೆ. ಮಿನಿಸ್ಟರ್ ಗಿರಿ ಮಿಸ್ ಆಗಿರೋದಕ್ಕೆ ಯಾವ ಮನವೊಲಿಕೆಗೂ ಶಾಸಕ ಎಂ ಕೃಷ್ಣಪ್ಪ ಒಪ್ತಾ ಇಲ್ಲ. ಘಟಾನುಘಟಿ ನಾಯಕರಿಂದ ಮನವೊಲಿಕೆ ಕೆಲಸವಾಗ್ತಾ ಇದೆ. ಇಂದು ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಮನೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ಕೊಟ್ಟರು. ಮಾತುಕತೆ ಮೂಲಕ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು. ನಮಗೆ ಅರ್ಹತೆ ಇಲ್ವಾ, ನೋವಾಗಿದೆ ಎಂದ ಎಂ ಕೃಷ್ಣಪ್ಪ. ನಾನು 4 ಬಾರಿ ಶಾಸಕನಾಗಿದ್ದೀನಿ, ನನಗೆ ಅರ್ಹತೆ ಇಲ್ವಾ ಅಂತ ನೇರವಾಗಿಯೇ ಶಾಸಕ ಎಂ ಕೃಷ್ಣಪ್ಪ ಅಸಮಾಧಾನ ಹೊರಹಾಕಿದ್ರು. ನನಗೆ ನೋವಾಗಿದೆ ಅಂತ ಬೇಸರ ಹೊರಹಾಕಿದ್ದಾರೆ. ನಾವು ಒಂದು ದಿವಸ ಯಾರನ್ನೂ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ಕೇಳಿ ಗೊತ್ತಾಯ್ತೇನಪ್ಪ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಅಂತ ನಾವು, ಯಾಕೆಂದರೆ ನಮಗೆ ಮೆರಿಟ್ ಇಲ್ವಾ, 4-5 ಸರ್ತಿ ಶಾಸಕರಾಗಿಲ್ವಾ, ನಾವು ಪ್ರಿಯಕೃಷ್ಣ 3 ಸರ್ತಿ ಶಾಸಕರಾಗಿಲ್ವಾ, 20 ಜನ ಬೈ ಎಲೆಕ್ಷನಲ್ಲಿ ಯಡಿಯೂರಪ್ಪ ಅವ್ರ ಗೌರ್ಮೆಂಟಲ್ಲಿ ಸೋತಾಗ ಪ್ರಿಯಕೃಷ್ಣ ಗೆಲ್ಲಿಲ್ವಾ, ಕಾಂಗ್ರೆಸ್ಸಿಗೆ ಬೂಸ್ಟಪ್ ಆಗಲಿಲ್ವಾ, 3 ಸರ್ತಿ ಅವ್ರು ಗೆದ್ದು, ಅವ್ರ ಕ್ಷೇತ್ರ ಬೇರೆ ನಮ್ಮ ಕ್ಷೇತ್ರ ಬೇರೆ, ನಾವು ಇಬ್ಬರಿಗೂ ಇವಾಗ ಏನೇನು ಮಾನದಂಡದ ಮೇಲೆ ಕೊಟ್ಟಿದ್ದೀರಾ, ಯಾವ ಮಾನದಂಡದ ಮೇಲೆ ಅಧಿಕಾರ ಕೊಟ್ಟಿದ್ದೀರಾ, ನಮ್ಗೆ ಅವಮಾನ ಆಗೋದಿಲ್ವಾ ಇವ್ರು ನಮಗೇನು ಮೆರಿಟ್ ಇಲ್ವಾ, ಏನಿಲ್ಲ. ಇವ್ರು ಹೇಳಿದ್ರು ಅಂತ ಪಾರ್ಲಿಮೆಂಟ್ ನಿಂತ್ಕೊಂಡು ಸೋಲಿಲ್ವ ನಾವು ಕಡಿಮೆ ಅಂತರದಲ್ಲಿ 15 ದಿವಸದಲ್ಲಿ. ಇಷ್ಟೆಲ್ಲ ನಾವು ಮಾಡಿ ಕಾಂಗ್ರೆಸ್ಗೋಸ್ಕರ ನಾವು ಇಷ್ಟೆಲ್ಲ ಮಾಡಿ ನಮಗೆ ಇಷ್ಟೊಂದು ಕಡೆಗಣಿಸೋದು, ಅವಮಾನ ಮಾಡೋದು ಸರಿ ಇಲ್ಲ. ಎಂ ಕೃಷ್ಣಪ್ಪ ಅನುಭವವೂ ನಮಗೆ ಬೇಕಿದೆ, ಪ್ರಿಯಾ ಕೃಷ್ಣ ಯುವ ಉತ್ಸಾಹವೂ ಬೇಕಿದೆ. ಎಲ್ಲವೂ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಏನೇ ಇದ್ರೂ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಕೃಷ್ಣಪ್ಪ ಸಾಹೇಬ್ರ ಅನುಭವನೂ ಬೇಕು ನಮಗೆ, ಪ್ರಿಯ ಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಅದು ಬರೀ ಇವರಿಬ್ಬರಿಗೆ ಸೀಮಿತ ಇಲ್ಲ, ನಮಗೆ ಎಲ್ಲ 100 ಜನ ಸೇರಿದ್ರೆ ತಾನೇ ನಾವು ಪಕ್ಷ ಕಟ್ಟಲಿಕ್ಕೆ ಆಗಬೇಕಾಗುತ್ತೆ. ಮತ್ತೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಮುನಿಸಿಕೊಂಡಿದ್ದ ಎಂಸಿ ಸುಧಾಕರ್ ಇಂದು ಸಿಎಂ ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಟ್ಟರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಬೇಸರ ಆಗೇ ಆಗತ್ತೆ, ಆದರೆ ಪಕ್ಷಕ್ಕಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ಸಹಜವಾಗಿ ಬೇಸರ ಆಗುತ್ತೆ, ಆದರೆ ರಾಜಕಾರಣದಲ್ಲಿ ಇವೆಲ್ಲ ಸಹಜವಾಗಿ ಆ ಸಂದರ್ಭದಲ್ಲಿ ನಮಗೆ ಬೇಸರ ಆಗ್ತಕ್ಕಂಥದ್ದಿದೆ. ಅದನ್ನು ನಾವು ಪಕ್ಷದ ಹಿತದೃಷ್ಟಿಯಿಂದ ನಾನು ಕೆಲವು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೆ. ಈಗ ನಾನು ಆವತ್ತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, 2028ಕ್ಕೆ ಮತ್ತೆ ನಾವು ಪಕ್ಷ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕು ಮತ್ತು ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದಕ್ಕೆ ನಾವೆಲ್ಲ ಒಟ್ಟಾಗಿ ಇರಬೇಕು ಅಂತಕ್ಕಂಥ ಮಾತು ಹೇಳಿದ್ದೆ. ಎಲ್ಲ ಶಾಸಕರಿಗೂ ಶಕ್ತಿ ಇದೆ, ಆದರೆ ಸಚಿವ ಸ್ಥಾನ ಎಲ್ರಿಗೂ ಕೊಡೋಕ್ಕಾಗಲ್ಲ ಅಂತ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿದ್ರೆ, ಸಚಿವ ಲಕ್ಷ್ಮಣ್ ಸವದಿ ಮಾತನಾಡಿ ಮುಂದೆ ಎಲ್ಲವೂ ಸರಿ ಹೋಗುತ್ತೆ ಅಂದಿದ್ದಾರೆ. ಶಕ್ತಿ ಇರೋರೇ ಗೆದ್ಬಿಟ್ಟವ್ರೆ, ಆದರೆ ಮಂತ್ರಿ ಮಾಡ್ಬೇಕಾಗಿರೋದು ಬರೀ 33 ಜನ ಮಾತ್ರ. ಎಲ್ರಿಗೂ ಶಕ್ತಿ ಐತೆ. ಅವ್ರ ಸ್ವಂತ ಶಕ್ತಿ ಮೇಲೆ ಕಾಂಗ್ರೆಸ್ನ ಸುಮಾರು ಒಂದು 80ರಿಂದ 90 ಜನ ತಮ್ಮ ಸ್ವಂತ ಶಕ್ತಿ ಮೇಲೆ ಗೆಲ್ತಕ್ಕಂಥವ್ರು ಇದ್ದಾರೆ. ಇವ್ರನ್ನೆಲ್ಲರೂ ಎಲ್ಲಿ ಮಾಡೋದು, 33 ಜನ ಮಂತ್ರಿ ಮಾಡಬೇಕಲ್ಲ, ಸ್ವಲ್ಪ ಗೊಂದಲ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರ್ತದೆ, ಒಂದು 4 ದಿವಸ ಆದಮೇಲೆ ಅದು ಕಡಿಮೆ ಆಗುತ್ತೆ. ಈ ಸ್ಮಶಾನ ಹೋದಾಗ ಒಂದು ವೈರಾಗ್ಯ ಬರ್ತೈತಲ್ಲ, ಹಂಗೆ ಸ್ವಲ್ಪ ತಪ್ಪಿದಾಗ ಸ್ವಲ್ಪ ಅಸಮಾಧಾನಗಳು ಬಂದಿರ್ತದೆ. 4-6 ದಿವಸದಲ್ಲಿ ಬಗೆಹರುತ್ತೆ. ಈಗ ಮಾನ್ಯ ಕೆಲವೊಬ್ಬರು ಶಾಸಕರು ರಾಜೀನಾಮೆನೇ ಕೊಟ್ಟಿದ್ದರು. ವಾಪಸ್ ಕ್ಷೇತ್ರಕ್ಕೆ ಹೋದ್ಮೇಲೆ ಅವರಿಗೆ ಮನವರಿಕೆ ಆಯಿತು, ಬೇಡ ಮುಂದೆ ಮತ್ತೆ ಅವಕಾಶಗಳು ಸಿಗ್ತಾವೆ ಅನ್ನೋದು ಅವ್ರಿಗೆ
ಅರಿವಾದ್ಮೇಲೆ ಅದು ವಾಪಸ್ ತೊಗೊಂಡಿರ್ತಕ್ಕಂಥದ್ದು ಸ್ವಲ್ಪ ದಿವಸ ಇರ್ತದೆ. ಹೈಕಮಾಂಡ್ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆದಲ್ಲಿ ಸಮಾಜಕ್ಕೆ ಅನುಕೂಲ ಆಗಬೇಕು, ಅದಕ್ಕಿಂತ ಹೆಚ್ಚಾಗಿ ಮಂತ್ರಿ ಆದಮೇಲೆ ರಾಜ್ಯದ ಜನಕ್ಕೆ ಬಡವ್ರಿಗೆ ಒಳ್ಳೇದಾಗಬೇಕು ಅಂಥವನ್ನ ನೋಡಿ ಮಂತ್ರಿ ಮಾಡೋದು. ಅದೆಲ್ಲ ಹೂವಾಪೂವ ಸುದ್ದಿಗಳದು. ಯಾರಿಗಾನ ದುಡ್ಡು ಕೇಳ್ತಾವ್ರೆ, ಮತ್ತೊಂದು ಕೇಳ್ತಾರೆ, ಅದೆಲ್ಲ ಏನೇನು ಇಲ್ಲ. ಇನ್ನು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕ ಟಿಬಿ ಜಯಚಂದ್ರರ ಅಸಮಾಧಾನ ಇನ್ನೂ ತಣ್ಣಗಾಗಿಲ್ಲ. ಹಂಗಾಮಿ ಸ್ಪೀಕರ್ ಹುದ್ದೆಗೆ ಒಪ್ತಾ ಇಲ್ಲ. ಹೀಗಾಗಿ ಫೈನಲ್ ಹಂತದ ಮನವೊಲಿಕೆ ಪ್ರಯತ್ನವಾಗ್ತಾ ಇದೆ. ಇಂದು ಟಿಬಿ ಜಯಚಂದ್ರ ಮನೆಗೆ ಸಿಎಂ ಡಿಕೆಶಿ ಭೇಟಿ ಕೊಟ್ಟು ಮಾತುಕತೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.